ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೈಡ್ ಓಪನ್ ಕುರ್ತಾ ಟಾಪ್ನ ಸ್ವಲ್ಪ ಬ್ರಾಡ್ ನೆಕ್ ಇಟ್ಟು ಮಾರ್ಕ್ ಮಾಡಿ ಕಟ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಈ ವಿಡಿಯೋನ ಸ್ಕಿಪ್ ಮಾಡ್ದಂಗೆ ಕಂಪ್ಲೀಟಾಗಿ ನೋಡಿ. ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಫ್ರೆಂಡ್ಸ್ ನೋಡಿ, 2 ಮೀಟರ್ಸ್ ಫ್ಯಾಬ್ರಿಕ್ಸ್ ತೊಗೊಂಡಿದ್ದೀನಿ. ಅದನ್ನು ಡಬಲ್ ಫೋಲ್ಡ್ ಮಾಡ್ತಾಯಿದ್ದೀನಿ. 4 ಲೇಯರ್ ಆಗುತ್ತೆ ಡಬಲ್ ಫೋಲ್ಡ್ ಮಾಡಿದಾಗ. ಮೆಷರ್ ಮಾಡಿ ಇಲ್ಲಿ ಸ್ಲಿಪ್ಪಲ್ಲಿ ಬರೆದಿಟ್ಕೊಂಡಿದ್ದೀನಿ. ನೋಡಿ, ಈಗ ಲೆಂತ್ ತೊಗೋತಾ ಇದ್ದೀನಿ. ಲೆಂತ್ ಎಷ್ಟಿದೆಯೋ ಅಷ್ಟಕ್ಕೆ 1 ಇಂಚ್ ಎಕ್ಸ್ಟ್ರಾ ತೊಗೋತಾ ಇದ್ದೀನಿ. ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಒಂದು ಲೆವೆಲಾಗಿ ಮಾರ್ಕ್ ಮಾಡಿ ಸ್ಕೇಲಲ್ಲಿ ಸ್ಟ್ರೈಟ್ ಲೈನ್ ಹಾಕ್ಕೊಂಡು ಕಟ್ ಮಾಡ್ಕೋತಾ ಇದ್ದೀನಿ. ಆ ಪೀಸು ಸ್ಲೀವ್ಗೆ ಅಂತ ಸೈಡಲ್ಲಿ ಎತ್ತಿಟ್ಕೋತಾ ಇದ್ದೀನಿ. ಮತ್ತು ನೆಕ್ ಆ್ಯಂಡ್ ಶೋಲ್ಡರ್ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ನೆಕ್ ಆ್ಯಂಡ್ ಶೋಲ್ಡರ್ ಮಾರ್ಕ್ ಮಾಡಿಕೊಂಡು ಮತ್ತು ಎದೆ ಸುತ್ತಳತೆ ಲೈನ್ ಹಾಕ್ಕೊಂಡು ನೆಕ್ಸ್ಟ್ ಹಾರ್ಮೋಲ್ ಲೆಂತ್ ತೊಗೋತಾ ಇದ್ದೀನಿ. ಹಾರ್ಮೋಲ್ ಲೆಂತ್ ಒಂದು ಲೈನ್ ಹಾಕೋತಾ ಇದ್ದೀನಿ. ನೆಕ್ಸ್ಟ್ ನೆಕ್ ಲೆಂತ್ ಎಷ್ಟು ಬೇಕು ಅಂತ ಲೈನ್ ಹಾಕೋತಾ ಇದ್ದೀನಿ. ಎದೆ ಸುತ್ತಳತೆ ಎಷ್ಟಿದೆ 4ನೇ ಒಂದು ಭಾಗ, ಮತ್ತು 1.5 ಇಂಚ್ ಬೇಕಾ 2 ಇಂಚ್ ಬೇಕಾ ಕಚ್ಚಾ ಎಕ್ಸ್ಟ್ರಾ ಒಂದು ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ 1 ಇಂಚು ಕರುಗೆ, ಮತ್ತು ಫ್ರಂಟ್ಗೆ ಒಂದು 1/2 ಇಂಚ್ ಒಳಗಡೆ ತೊಗೊಂಡು ಲೈನ್ ಹಾಕೋಬೇಕು. ನೋಡಿ, ಹೀಗೆ ಫ್ರೀ ಹ್ಯಾಂಡಲ್ಲೇ ಲೈನ್ ಹಾಕೋತಾ ಇದ್ದೀನಿ. ನೀವು ಕರು ಸ್ಕೇಲ್ ಬೇಕಾದರೂ ಯೂಸ್ ಮಾಡ್ಕೋಬೋದು. ನೋಡಿ, ಕಂಕ್ಳಿಂದ ಸೈಡ್ ಓಪನ್ವರೆಗೆ ಒಂದು ಲೈನ್ ಹಾಕೋತಾ ಇದ್ದೀನಿ. ಮತ್ತು ಕಂಕ್ಳು ಸೈಡ್ ಓಪನ್ ಸೆಂಟರ್ಗೆ ಏನು ಬರುತ್ತೆ ನೋಡಿಕೊಂಡು ಅಲ್ಲೊಂದು ಲೈನ್ ಹಾಕೋಬೇಕು. ಸ್ಟ್ರೈಟ್ ಲೈನ್ ಹಾಕೋತಾ ಇದ್ದೀನಿ. ಇಲ್ಲಿ ಎದೆ ಸುತ್ತಳತೆ ಏನು ಬಂದಿತ್ತು ಅಷ್ಟನ್ನೇ ಕೆಳಗಡೆ ಇಟ್ಕೋಬೇಕು, ಎಕ್ಸ್ಟ್ರಾ ಇಡಬಾರ್ದು. ಮತ್ತು ಹೊಟ್ಟೆ ರೌಂಡು ಹಿಪ್ ರೌಂಡ್ ಏನು ಬರುತ್ತೆ ಅದನ್ನು 4ನೇ ಒಂದು ಭಾಗ ತೊಗೊಂಡು 1 ಇಂಚ್ ಮಾತ್ರ ಎಕ್ಸ್ಟ್ರಾ ತೊಗೋಬೇಕು. ಮತ್ತು ಇಲ್ಲಿ ಎಕ್ಸ್ಟ್ರಾ ಮಾರ್ಕಿಂದ ವೇಸ್ಟ್ಗೆ ಒಂದು ಲೈನು, ಮತ್ತು ವೇಸ್ಟಿಂದ ಹಿಪ್ ರೌಂಡು ಸೈಡ್ ಓಪನ್ವರೆಗೆ 1 ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೀವಲ್ಲ ಅಲ್ಲಿಗೆ ಹಾಕ್ಕೋಬೇಕು. ಮತ್ತು ಬಾಟಮ್ ನಿಮ್ಗೆ ಎಷ್ಟು ಬೇಕು ಅಷ್ಟು, ಅದಕ್ಕಿಂತ 1 ಇಂಚ್ ಎಕ್ಸ್ಟ್ರಾ. ನೋಡಿ, ಇದಕ್ಕೆ ನಾನೊಂದು ಲೈನ್ ಹಾಕೋತಾ ಇದ್ದೀನಿ. ಈಗ ನೋಡಿ, ಎದೆ ಸುತ್ತಳತೆಯಿಂದ ವೇಸ್ಟ್ವರೆಗೂ 1.5 ಮಾರ್ಕ್ ಹಾಕೋತಾ ಇದ್ದೀನಿ. ವೇಸ್ಟಿಂದ ಹಿಪ್ ರೌಂಡ್ವರೆಗೆ 1/4 1/3 ಮತ್ತು ಇದು ಒಂದು ಲೈನ್ ಹಾಕೋಬೇಕು, ಸ್ಟ್ರೈಟ್ ಲೈನು. ನೋಡಿ, ನಿಮಗೆ ನೆಕ್ ಡಿಸೈನ್ ಯಾವ್ದು ಬೇಕು, ನಿಮಗೆ ಯಾವ ಥರ ಬೇಕು ಅದನ್ನು ಫ್ಯಾಬ್ರಿಕ್ ಮೇಲೆ ಡ್ರಾ ಮಾಡ್ಕೊಳ್ಳಿ. ನೋಡಿ, ನಾನು ಈ ಥರ ನೆಕ್ ಡ್ರಾ ಮಾಡ್ಕೋತಾ ಇದ್ದೀನಿ. ಈಗ ಮಾರ್ಕ್ ಮಾಡಿರೋದನ್ನ ಕಟ್ ಮಾಡಿ ತೆಗಿತಾ ಇದ್ದೀನಿ. ನಾನು ಎಲ್ಲೆಲ್ಲಿ ವೇಸ್ಟು ಮತ್ತು ಹಿಪ್ ರೌಂಡು ಮತ್ತು ಕಂಕ್ಳ ಹತ್ರನೂ ನಾಚಿ ಹಾಕೋಬೇಕು, ಮತ್ತು ನೆಕ್ ಹತ್ರ ಹಾಕೋಬೇಕು. 4 ಪೀಸ್ ಸೇರಿ ನಾಚಿ ಹಾಕ್ಕೊಂಡಿದ್ದೀನಿ. ಈಗ ಫ್ರಂಟ್ ಸಪ್ರೇಟು ಬ್ಯಾಕ್ ಸಪ್ರೇಟು ತೆಗಿತಾ ಇದ್ದೀನಿ. ನಿಮಗೆ ಬ್ಯಾಕ್
ಯಾವ ನೆಕ್ ಶೇಪ್ ಬೇಕೋ ಅದನ್ನು ಡ್ರಾ ಮಾಡಿಕೊಡಿ. ನೋಡಿ ಫ್ರಂಟ್ ನೆಕ್ ಈ ಥರ ಇದೆ. ಬ್ಯಾಕ್ ನೆಕ್ಕು ನಿಮ್ಗೆ ಎಷ್ಟು ಲೆಂತ್ ಬೇಕೋ ಇಟ್ಕೊಂಡು, ನಾನು ಮೊದಲೇ 4 ಪೀಸು ಸೇರಿಸಿ ನ್ಯಾಚ್ ಹಾಕಿದ್ದೀನಲ್ಲ, ಸೇಮ್ ಇದಕ್ಕೆ ಲೈನ್ ಹಾಕ್ಕೊಳ್ಳಿ. ಒಂದು 1/2 ಇಂಚು ಕೆಳಗಡೆ ಎಕ್ಸ್ಟ್ರಾ ತಗೋತಾ ಇದ್ದೀನಿ. ಮೇಲೆ ಸೇಮ್ ಇರಬೇಕು, ಕೆಳಗಡೆ ಮಾತ್ರ ತಗೋಬೇಕು. ನೋಡಿ ಇಲ್ಲಿ ಒಂದು ರೌಂಡ್ ಶೇಪು, ಸ್ವಲ್ಪ ಬ್ರಾಡ್ ಇರುತ್ತಷ್ಟೇ. 1/2 ಇಂಚ್ ಎಕ್ಸ್ಟ್ರಾ ತೊಗೊಳ್ಳೋದ್ರಿಂದ ಸ್ವಲ್ಪ ಬ್ರಾಡ್ ಇರುತ್ತೆ. ಈಗ ಕಟ್ ಮಾಡ್ತಾಯಿದ್ದೀನಿ. ನೋಡಿ ಬ್ಯಾಕ್ ನೆಕ್ಕು ಈ ಥರ ಬಂತು. ಈಗ ಸ್ಲೀವ್ ತೊಗೋತಾ ಇದ್ದೀನಿ. ಸ್ಲೀವ್ನು ಅಷ್ಟೇ 4 ಫೋಲ್ಡಾಗಿ ಫೋಲ್ಡ್ ಮಾಡ್ಕೋತಾ ಇದ್ದೀನಿ. ಫುಲ್ ಹ್ಯಾಂಡ್ಸು ತೊಗೊಂಡಿದ್ದೀನಿ ಮೆಜರ್ಮೆಂಟು. ಫುಲ್ ಹ್ಯಾಂಡ್ಸ್ಗೆ ಒಂದು ಲೆವೆಲಾಗಿ ಮಾರ್ಕ್ ಹಾಕೋತಾ ಇದ್ದೀನಿ. ಫ್ಯಾಬ್ರಿಕ್ ಲೆವೆಲ್ ಇರಲಿ ಅಂತೇಳ್ಬಿಟ್ಟು ಕೆಳಗಡೆ ಕಟ್ ಮಾಡಿ ತೆಗಿತಾ ಇದ್ದೀನಿ. ಫುಲ್ ಹ್ಯಾಂಡ್ಸ್ ಲೆಂತ್ಗೆ 1.5 ಇಂಚ್ ಎಕ್ಸ್ಟ್ರಾ ತೊಗೋತಾ ಇದ್ದೀನಿ. ಯಾಕೆ ಅಂದರೆ ಕೆಳಗಡೆ ಫೋಲ್ಡಿಂಗ್ ಮಾಡಬೇಕು, ಡಬಲ್ ಫೋಲ್ಡಿಂಗು, ಮತ್ತು ಅಟ್ಯಾಚಿಂಗಲ್ಲಿ 1/2 ಇಂಚ್ ಬೇಕು. ಆದ್ದರಿಂದ 1.5 ಇಂಚ್ ತೊಗೋತಾ ಇದ್ದೀನಿ. ಡೌನಿಂಗ್ ತೊಗೋತಾ ಇದ್ದೀನಿ. ಇದಕ್ಕೆ ಒಂದು ಸ್ಟ್ರೈಟಾಗಿ ಒಂದು ಮಾರ್ಕ್ ಹಾಕೋತಾ ಇದ್ದೀನಿ. ಕೆಳಗಡೆ ಸ್ಲೀವ್ ರೌಂಡ್ ಎಷ್ಟು ಬೇಕು ಅಂಥೇಳಿ ಮಾರ್ಕ್ ಹಾಕ್ಕೊಂಡು ಅದಕ್ಕೆ 1.5 ಇಂಚ್ ಎಕ್ಸ್ಟ್ರಾ ತೊಗೋತಾ ಇದ್ದೀನಿ. ಮತ್ತು ಸ್ಲೀವ್ ರೌಂಡು, ಸ್ಲೀವ್ ರೌಂಡು ಏನಿದೆ ಅದನ್ನು ಸ್ಟ್ರೈಟಾಗಿ ಒಂದು ಲೈನ್ ಹಾಕೋತಾ ಇದ್ದೀನಿ. ಮತ್ತು ಅದರಲ್ಲಿ ಅರ್ಧ ಪಾರ್ಟಿಷನ್ ಮಾಡ್ಕೊಂಡಿದ್ದೀನಿ. ಮತ್ತು ಅದರಲ್ಲಿ ಅರ್ಧ ಪಾರ್ಟಿಷನ್ ಮಾಡ್ಕೋತಾ ಇದ್ದೀನಿ. ಹಾಫ್ ಇಂಚು ಮೇಲ್ಗಡೆ ತೊಗೊಂಡಿದ್ದೀನಿ, 1/2 ಇಂಚು ಇಲ್ಲಿ ಕೆಳಗಡೆ ತೊಗೊಂಡಿದ್ದೀನಿ. ಸೈಡ್ ಕಚ್ಚಾ ಎಕ್ಸ್ಟ್ರಾ ಬಿಟ್ಟಿದ್ದೀನಲ್ಲ 1.5 ಇಂಚು, ಆ ಕಡೆ ಲೈನ್ ಹಾಕೋತಾ ಇದ್ದೀನಿ. ನೋಡಿ ಇಲ್ಲೊಂದು 1/2 ಇಂಚು ಫ್ಯಾಬ್ರಿಕ್ ಸಾಲ್ಟೇಜ್ ಇದೆ ಕಂಕ್ಳ ಹತ್ರ, ಅಲ್ಲೊಂದು 1/2 ಇಂಚು ಹೊಲಿಬೇಕಾದ್ರೆ ಬಟ್ಟೆ ಹಾಕಿ ಕಟ್ಕೋಬೇಕು. ನೋಡಿ ಈಗ ಶೇಪ್ ಕೊಡ್ತಾ ಇದ್ದೀನಿ, ಸ್ಲೀವ್ ಶೇಪು. ಈಗ ಸ್ಲೀವ್ ರೆಡಿ ಆಯಿತು. ಸ್ಲೀವ್ನ ಕಟಿಂಗ್ ಮಾಡ್ಕೋತಾ ಇದ್ದೀನಿ. ಕಂಕ್ಳ ಹತ್ರ ನ್ಯಾಚ್ ಹಾಕೋತಾ ಇದ್ದೀನಿ. 4 ಪೀಸು ಹಿಡ್ಕೊಂಡು ನ್ಯಾಚ್ ಹಾಕ್ಕೊಂಡಿದ್ದೀನಿ. ಮತ್ತು ಸೆಂಟರಲ್ಲಿ ನ್ಯಾಚ್ ಹಾಕ್ಕೊಂಡಿದ್ದೀನಿ. ಪೀಸ್ನ 2 ತೆಗೆದುಬಿಟ್ಟು ಫ್ರಂಟ್ನ ಶೇಪ್ ತೆಗಿಬೇಕು. ಫ್ರಂಟಲ್ಲಿ ನ್ಯಾಚ್ ಹಾಕ್ಕೊಂಡಿದ್ದೀನಿ. ಸ್ಲೀವ್ ಅಟ್ಯಾಚಿಂಗ್ ಮಾಡಬೇಕಾದ್ರೆ ನಮಗೆ ಇದೇ ಫ್ರಂಟು ಅಂತ ಗೊತ್ತಾಗಲಿಕ್ಕೆ. ಈಗ ಫ್ರಂಟ್ ಶೇಪಲ್ಲಿ ಟಾಪಲ್ಲೂ ತೆಗಿತಾ ಇದ್ದೀನಿ, ಪೀಸ್ ತೆಗಿತಾ ಇದ್ದೀನಿ. ಮತ್ತು ನೋಡಿ ಟಾಪ್ಗೆ ಕ್ಯಾನ್ವಾಸ್ ಹಾಕಿ ಫ್ರಂಟ್ ನೆಕ್ ಹೇಗೆ ರೆಡಿ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ. ಕ್ಯಾನ್ವಾಸ್ನ ಫೋಲ್ಡ್ ಮಾಡಿಕೊಂಡು ಈ ಫ್ರಂಟ್ನ ನೆಕ್ನ ಅದನ್ನು ಫೋಲ್ಡ್ ಮಾಡಿ ಇಟ್ಕೋಬೇಕು. ಒಂದೇ ಲೆವೆಲಾಗಿ ಅದ್ರ ಏನಿದೆ ಅದನ್ನು ಮಾರ್ಕ್ ಮಾಡಿಕೊಂಡು ಅದಕ್ಕಿಂತ 1 ಇಂಚ್ ಎಕ್ಸ್ಟ್ರಾ ತೊಗೊಂಡು ಸೇಮ್ ಶೇಪ್ ಹಾಕಬೇಕು ಕ್ಯಾನ್ವಾಸ್ ಮೇಲೆ.
ನೋಡಿ ಈಗ ಶೇಪ್ ಮಾಡಿಕೊಂಡು ಕಟ್ ಮಾಡ್ಕೊತಾ ಇದ್ದೀನಿ. ಇದೇ ಥರ ಬ್ಯಾಕ್ ನೆಕ್ ಕ್ಯಾನ್ವಾಸ್ನ ಕಟ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.